ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತು ಸ್ಯಾರಿ ಪ್ರೀಪ್ಲೇಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಿಗಿನರ್ಸ್ಗೆ ಸ್ಯಾರಿ ಪ್ರೀಪ್ಲೇಟ್ ಯಾವ ಥರ ಮಾಡಿಕೊಡೋದು ಮತ್ತು ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ. ಜೊತೆಗೆ ಇವಾಗ ಟ್ರೆಂಡಿ ಆಗಿರೋಂಥ ಫ್ಲಫಿ ಪ್ಲೀಟ್ಸ್ ಯಾವ ಥರ ಮಾಡೋದು ಅಂತ ಕೂಡ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಇಲ್ಲಿ ನಾನು ಫಸ್ಟಿಗೆ ಸೆರಗು ಪಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆರಿಗೆನ ನಾವು ತುಂಬ ನೆರಿಗೆ ಬೇಕು ಅನ್ನೋರು ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ನೆರಿಗೆಗಳು ಜಾಸ್ತಿ ಬರುತ್ತೆ. ಜೊತೆಗೆ ಎಲ್ಲ ನೆರಿಗೆಗಳು ಒಂದೇ ಸಮವಾಗಿರುತ್ತೆ. ಸೊ ಬಿಗಿನರ್ಸು ಈ ಥರನೇ ಟ್ರೈ ಮಾಡಿ, ತುಂಬ ಈಸಿ ಇರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ನಾನಿಲ್ಲಿ ನೆರಿಗೆನೆಲ್ಲ ಈವನ್ನಾಗಿ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡ ನಂತರ ಒಂದು ಪಿನ್ನಿಂದ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ಹೋಲ್ಡಿಂಗ್ ಕ್ಲಿಪ್ಪಿಂದ ಟೈಟಾಗಿ ಹೋಲ್ಡ್ ಮಾಡಿ ಎಲ್ಲ ನೆರಿಗೆನೂ ಒಂದು ಈವನ್ನಾಗಿ ಜೋಡಿಸ್ಕೋಬೇಕು. ಕೆಲವೊಬ್ಬರಿಗೆ ಬರೋದಿಲ್ಲ ಮೇಡಮ್, ನಮಗೆ ಆಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಇಲ್ಲ ಆ ಥರ ಬರ್ತಾಯಿಲ್ಲ ನಮಗೆ ನೆರಿಗೆಗಳು ಜೋಡಿಸೋದಕ್ಕೆ ಅಂದರೆ ಒಂದೊಂದೇ ನೆರಿಗೆನ ನೀಟಾಗಿ ಒಂದೇ ಕೈಯಲ್ಲೂ ಕೂಡ ಮಾಡ್ಬೋದು. ಒಂದೇ ಕೈಯಲ್ಲಿ ನೀಟಾಗಿ ಒಂದೊಂದೇ ನೆರಿಗೆನ ಜೋಡಿಸ್ಕೊಂಡು ಐರನ್ ಬಾಕ್ಸ್ದು ಹೀಟ್ ಚೆಕ್ ಮಾಡಿಕೊಂಡು ನೀವು ಐರನ್ ಮಾಡಬೇಕಾಗತ್ತೆ. ಕೆಲವೊಂದು ಸಿಲ್ಕ್ ಸ್ಯಾರಿ, ರೇಷ್ಮೆ ಸ್ಯಾರಿಗಳೆಲ್ಲ ಇರುತ್ತೆ, ನಮಗೆ ಕೆಲವೊಂದು ಸಲ ಹೀಟ್ ಗೊತ್ತಾಗಲ್ಲ. ಆವಾಗ ನೀವು ಒಂದು ಟವಲ್ ಇರುತ್ತೆ, ಇಲ್ಲ ಮನೇಲಿ ಏನಾದರೂ ಒಂದು ಕಾಟನ್ ಬಟ್ಟೆ ಇದ್ದರೆ ಆ ಬಟ್ಟೆ ಮೇಲೆ ಇಟ್ಟು ನೀವು ಐರನ್ ಮಾಡಿದ್ರೆ ಸ್ಯಾರಿ ಕೂಡ ಸೆಕ್ಯೂರ್ ಆಗಿರುತ್ತೆ. ಸೊ ನೀಟಾಗೆಲ್ಲ ಸೆರಗು ಪಾರ್ಟ್ ಆದಮೇಲೆ ನೆರಿಗೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಚೆಸ್ಟ್ ಪಾರ್ಟ್ ಹೇಗೆ ಅಂದರೆ ನಿಮಗೆ ಚೆಸ್ಟ್ ಪಾರ್ಟ್ದು ಲೆಂತ್ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಬ್ಬರು ಪ್ರೀಪ್ಲೇಟ್ ಸ್ಯಾರಿ ಉಟ್ಕೊಂಡ್ರೂ ಕೂಡ ಕೆಲವೊಂದು ಸಲ ತುಂಬ ಆಕ್ವರ್ಡಾಗಿ ಕಾಣ್ತಿರುತ್ತೆ, ಉಟ್ಟಾಗೂ ಚೆನ್ನಾಗಿ ಕಾಣಲ್ಲ, ಒಂಥರ ಅನ್ಕಂಫರ್ಟ್ ಅನ್ನೋರು ಚೆಸ್ಟ್ ಪ್ಲೀಟ್ಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ನಿಮಗೆ ಸ್ಯಾರಿ ಉಟ್ಟಾಗ ನೀಟಾಗಿ ಎಲ್ಲ ಕವರ್ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಆ ಥರ ಎಲ್ಲ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸೆಂಟರ್ ಪ್ಲೀಟ್ಸ್ಗೆ ಬರೋಣ. ಸೆಂಟರ್ ಪ್ಲೀಟ್ಸು ಅಷ್ಟೇ, ಫಸ್ಟ್ ಪ್ಲೀಟ್ ಯಾವತ್ತೂ ನೀವು ದೊಡ್ಡದು ಮಾಡಿಕೊಂಡು ಇನ್ನು ಮಿಕ್ಕಿದ ಪ್ಲೀಟ್ಸ್ ಎಲ್ಲ ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಈ ಥರ ಫ್ಲಫಿ ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಾದಮೇಲೆ ಒಂದು ಎಡ್ಜ್ ಏನಿರುತ್ತೆ ಅದನ್ನು ಅಂದರೆ ಕ್ಲಿಪ್ಪಿಂದ ನಾವು ಟೈಟಾಗಿ ಹೋಲ್ಡ್ ಮಾಡಿ ನಾವು ಟಕ್ ಮಾಡ್ತೀವಲ್ಲ ಅಲ್ಲಿಂದ ಒಂದು 6-7 ಇಂಚ್ ಗ್ಯಾಪ್ ಬಿಟ್ಟು ನಾವು ಒಂದು ಪಿನ್ ಹಾಕ್ಕೋಬೇಕು. ಪಿನ್ ಹಾಕ್ಕೊಂಡಾದ್ಮೇಲೆ ಆ ಗ್ಯಾಪ್ ಏನಿರುತ್ತೆ ಸೆಂಟರಲ್ಲಿ ಅದನ್ನು ಮಾತ್ರ ಐರನ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನು ಫ್ಲಫಿ ಪ್ಲೀಟ್ಸ್ ಏನಿರುತ್ತೆ ಅದು ಯಾವುದನ್ನು ನಾವು ಐರನ್ ಮಾಡ್ಕೋಬಾರ್ದು. ಸೊ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಬಾಕ್ಸ್ ಫೋಲ್ಡಿಂಗಲ್ಲಿ ನೀವು ಫ್ಲಫಿ ಪ್ಲೀಟ್ಸ್ ಏನು ಮಾಡಿರ್ತೀರೋ ಅದು ಯಾವುದನ್ನು ಐರನ್ ಮಾಡಿದಿರೆ ಎಲ್ಲ ಒಂದು ಈವನ್ನಾಗಿ ಅರೇಂಜ್ ಮಾಡಿಕೊಂಡು ಸ್ಯಾರಿನ ರಿವರ್ಸಲ್ಲಿ ಹಾಕ್ಕೊಂಡು ನೀವು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಈ ವಿಡಿಯೋಲಿ ಸ್ವಲ್ಪ ಬಾಕ್ಸ್ ಫೋಲ್ಡಿಂಗಲ್ಲಿ ನಾನು ಕ್ಯಾಮ್ರಾ ಅಂದರೆ ನೀಟಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ. ಸೊ ಬಾಕ್ಸ್ ಫೋಲ್ಡಿಂಗು ಈ ಥರ ಬರುತ್ತೆ. ಏನು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಪಾರ್ಟ್ದು ಕಂಪ್ಲೀಟಾಗಿ ಫೋಲ್ಡ್ ಮಾಡಬೇಕು, ಇನ್ನೊಂದು ಪಾರ್ಟು ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿ ನಮಗೆ ಬಾಕ್ಸು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಈ ಥರ ಬಾಕ್ಸ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡಿಕೊಂಡ್ರೆ ನಿಮಗೆ ಸ್ಯಾರಿ ಪ್ರೀಪ್ಲೇಟ್ ಈ ಥರ ಬರುತ್ತೆ. ಸೊ ನೋಡ್ಬೋದು, ನಾನು ಈ ವಿಡಿಯೋಲಿ ಆದಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಇನ್ ಡೀಟೇಲಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.